ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ಅದರಲ್ಲಿ ತಿಥಿಕರಣ ಯೋಗ ನೀನೆ ಅನ್ನುವ ಇದರಲ್ಲಿ ಆ ಪದ್ಯ ವಿಭಾಗದಲ್ಲಿ ನಕ್ಷತ್ರ ನೀನೆ ಎಂಬ ಬಗ್ಗೆ ಯಥಾಶಕ್ತಿಯಾಗಿ ಚಿಂತನೆಯನ್ನು ಮಾಡಿದ್ದೇವೆ. ಇವತ್ತು ತಿಥಿಯ ಬಗ್ಗೆ ಚಿಂತನೆ ಮಾಡೋಣ. ತಿಥಿ ಎಂದರೆ ಯಾವ ಸಮಯದ ಸೀಮೆಯಲ್ಲಿ ಚಂದ್ರನ ಕಲೆ ಅಭಿವೃದ್ಧಿಯಾಗುವುದೋ ಅಥವಾ ಯಾವ ಸಮಯದ ಒಂದು ವಿಶಿಷ್ಟ ಸೀಮೆಯಲ್ಲಿ ಅಥವಾ ಕಾಲಖಂಡದಲ್ಲಿ ಚಂದ್ರನ ಕಲೆಯು ಕ್ಷೀಣವಾಗುವುದೋ ಆ ಕಾಲಖಂಡಕ್ಕೆ ತಿಥಿ ಅಂತ ಕರೀತಾರೆ. ಚಂದ್ರನ ಕಲೆಯು ಅಭಿವೃದ್ಧಿ ಹೊಂದುವ ತಿಥಿ ಸಮೂಹಕ್ಕೆ ಶುಕ್ಲಪಕ್ಷ ಎಂದು ಹೆಸರು. ಯಾವ ಕಾಲಖಂಡದಲ್ಲಿ ಚಂದ್ರನ ಕಲೆಗಳು ಕ್ಷೀಣವಾಗುತ್ತವೆಯೋ ಅದಕ್ಕೆ ಕೃಷ್ಣಪಕ್ಷ ಅಂತ ಹೆಸರು. ಜ್ಯೋತಿಷ್ಶಾಸ್ತ್ರದಲ್ಲಿ ಕನ್ಯಂತೆ ಕಲಯಾಯಸ್ಮಾತ್ ತಸ್ಮಾತ್ ತಾತ್ಯತಯಃ ಸ್ಮೃತಾಃ. ಚಂದ್ರವೃದ್ಧಿಕರಃ ಶುಕ್ಲಃ ಕೃಷ್ಣಃ ಚಂದ್ರಕ್ಷಯಾತ್ಮಕಃ ಅಂತ ಹೇಳಿದ್ದಾರೆ. ಶುಕ್ಲ ಪಕ್ಷದ ತಿಥಿಗಳು ಪ್ರತಿಪದೆಯಿಂದ ಪೂರ್ಣಿಮೆಯವರೆಗೂ ಇರುತ್ತದೆ. ಕೃಷ್ಣ ಪಕ್ಷದ ತಿಥಿಗಳು ಪ್ರತಿಪದೆಯಿಂದ ಅಮಾವಾಸ್ಯವರೆಗೂ ಇದೆ. ಬೇರೆ ಬೇರೆ ವ್ರತಗಳಲ್ಲಿ ಆ ವ್ರತಕ್ಕೆ ಸಂಬಂಧಿಸಿದ ತಿಥಿಯನ್ನು ಹಿಂದಿನ ತಿಥಿಯ ಜೊತೆಯಲ್ಲಿ ಸಂಬಂಧವುಳ್ಳದ್ದಾಗಿದೆಯೋ ಅಥವಾ ಮುಂದಿನ ತಿಥಿಯ ಜೊತೆಯಲ್ಲಿ ಸಂಬಂಧವುಳ್ಳದ್ದಾಗಿದೆಯೋ ಎಂದು ಸ್ವೀಕರಿಸಲಾಗ್ತದೆ. ಇದಕ್ಕೆ ಪೂರ್ವವಿದ್ದ ತಿಥಿ ಅಥವಾ ಪರವಿದ್ದ ತಿಥಿ ಎಂದು ಕರೆಯುತ್ತಾರೆ. ಈ ನಿಯಮವು ಶುಕ್ಲ ಕೃಷ್ಣ ಪಕ್ಷಗಳಲ್ಲಿ ವಿಶಿಷ್ಟ ಪರ್ವಕಾಲಗಳಲ್ಲಿ ಬದಲಾಗ್ತಾಯಿವೆ. ಉದಾಹರಣೆಗೆ ಕೃಷ್ಣ ಪಕ್ಷದ ಪ್ರತಿಪದಾ ತಿಥಿಯು ದ್ವಿತೀಯ ತಿಥಿಯ ಜೊತೆಯಲ್ಲಿ ಸೇರಿದ್ದರೆ ಅದು ಕೃಷ್ಣ ಪಕ್ಷ ಪ್ರತಿಪದೆ ಎನ್ನಿಸುತ್ತದೆ. ಅದರ ಬದಲಾಗಿ ಅಮಾವಾಸ್ಯೆ ಸಹಿತವಾದ ಪ್ರತಿಪದೆಯ ಶುಕ್ಲ ಪಕ್ಷದ ಪ್ರತಿಪದೆ ಅನ್ನಿಸುವುದು. ಏಕಾದಶಿ ತಿಥಿ ಮಾತ್ರ ಎರಡೂ ಪಕ್ಷಗಳಲ್ಲಿ ದ್ವಾದಶಿಯಿಂದಲೇ ಯುಕ್ತವಾಗಿರಬೇಕು. ಒಂದೆರಡು ಸೆಕೆಂಡುಗಳು ಸಹ ದಶಮಿ ಜೊತೆಯಲ್ಲಿ ಅಥವಾ ಏಕಾದಶಿ ಜೊತೆಯಲ್ಲಿ ಯುಕ್ತವಾಗಿದ್ದರೆ ಅದನ್ನು ದಶಮಿ ಎಂದೇ ಹಿಡಿಯಬೇಕು. ಉದಾಹರಣೆಗೆ ನಾಳಿನ ದಿವಸ ಸಂಪೂರ್ಣ ಭಾರತ ದೇಶದ ಪಶ್ಚಿಮ ಪ್ರದೇಶಗಳ ಊರುಗಳು ಕೆಲವೇ ಸೆಕೆಂಡ್ ದಶಮಿ ತಿಥಿಯಿಂದ ಯುಕ್ತವಾಗ್ತದೆ. ಆದ್ದರಿಂದ ಸಂಪೂರ್ಣ ಪಶ್ಚಿಮ ಭಾರತಕ್ಕೆ ನಾಳೆ ಏಕಾದಶಿ ಇದೆ. ಸುಮಾರು 50 ಕಿಲೋಮೀಟರ್ ಆಚೆಗೆ ಉಳಿದ ಎಲ್ಲ ಭಾರತದ ಪ್ರದೇಶವು ಕೆಲವು ಸೆಕೆಂಡ್ ದಶಮಿ ಯುಕ್ತವಾದುದರಿಂದ ಆ ಪ್ರದೇಶದ ಎಲ್ಲರಿಗೂ ನಾಳಿನ ದಿವಸ ದಶಮಿ ತಿಥಿ ಆಚರಣೆ ಇದೆ. ಇನ್ನು ನಾಡಿದ್ದು ಪಶ್ಚಿಮ ಘಟ್ಟದ ಪ್ರದೇಶಗಳು ಹಾಗೂ ಸಂಪೂರ್ಣ ಭಾರತ ದಶಮಿ ಸ್ಪರ್ಶವಿಲ್ಲದೆ ತಿಥಿಯ ಅಂತ್ಯದಲ್ಲಿ ದ್ವಾದಶಿಯಿಂದ ಯುಕ್ತವಾದುದರಿಂದ ನಾಡಿದ್ದು ಎಲ್ಲರಿಗೂ ಏಕಾದಶಿ ತಿಥಿಯಾಗಿ ಆಚರಿಸಲ್ಪಡುವುದು. ಸೂರ್ಯನ 12 ಅಂಶಗಳವರೆಗಿನ ಚಂದ್ರನ ಗತಿಗೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ತಿಥಿ ಎಂದು ಕರೀತಾರೆ. ಒಂದು ಅಂಶವು ದಶಮಿ ವಿದ್ಧವಾಗಿದ್ದರೆ ಅದು ಏಕಾದಶಿಯು, ಆ ಏಕಾದಶಿಯು ದಶಮಿ ಅನ್ನಿಸ್ತದೆ. ಹೀಗಾಗಿ ಅಕ್ಷಾಂಶ ರೇಖಾಂಶದ ಚಂದ್ರನ ಗತಿಯಲ್ಲಿ ಅಂತರವಿರುವುದರಿಂದ, ಅಂದರೆ ತಿಥಿ ವಿದ್ಧದ ಇಲ್ಲದಿರುವಿಕೆ ಸಂಬಂಧಕ್ಕೆ ಅನುಸಾರವಾಗಿ ಕೆಲವು ಕಡೆಯಲ್ಲಿ ಒಂದು ಏಕಾದಶಿ,
ಕೆಲವು ಕಡೆಯಲ್ಲಿ 2 ಏಕಾದಶಿ ಎಂಬ ಆಚರಣೆ ಬಂದಿದೆ. ಈ ರೀತಿಯ ಆಚರಣೆ ಅಂಧವಿಶ್ವಾಸವಲ್ಲ, ಹೊರತು ಸಂಪೂರ್ಣ ವೈಜ್ಞಾನಿಕವಾಗಿದೆ. ಇದೊಂದು ದೊಡ್ಡ ಬಹಳ ವಿಷಯ. ಆದರೂ ಆಯಾ ಮಠದ ಪಂಚಾಂಗದಲ್ಲಿ ಹೇಳಿದಂತೆ ಆಯಾ ಮಠದ ಶಿಷ್ಯರು ಗುರುಗಳ ಆಜ್ಞೆಯನ್ನು ಪಾಲಿಸುವುದೇ ಯಾವಾಗಲೂ ವಿಹಿತವಾಗಿದೆ. ಒಟ್ಟು ತಿಥಿಗಳು 30 ಆಗಿದ್ದರೂ ಸಹ ಶುಕ್ಲ ಪಕ್ಷ ತಿಥಿಗಳು ಹಾಗೂ ಕೃಷ್ಣ ಪಕ್ಷ ತಿಥಿಗಳು 15 ದಿನಗಳಲ್ಲಿ ವಿಭಕ್ತವಾಗಿದೆ. ಶುಕ್ಲ ಮತ್ತು ಕೃಷ್ಣ ಪಕ್ಷದ ಚತುರ್ದಶಿವರೆಗಿನ ತಿಥಿಗಳ ಅಭಿಮಾನಿ ದೇವತೆಗಳು ಸಮಾನರಾಗಿದ್ದಾರೆ. ಪೌರ್ಣಿಮೆ ಮತ್ತು ಅಮಾವಾಸ್ಯೆಯ ತಿಥಿಯ ಅಭಿಮಾನಿ ದೇವತೆಗಳು ಬೇರೆಯಾಗಿದ್ದಾರೆ. ಆಯಾ ತಿಥಿಯ ಅಭಿಮಾನಿ ದೇವತೆಗಳು ಈ ರೀತಿಯಾಗಿದೆ. ಈಗ ಹೇಳ್ತೇನೆ ಕೇಳಿ. ಪ್ರತಿಪದಾ ತಿಥಿ, ಅದಕ್ಕೆ ಅಭಿಮಾನಿ ದೇವತೆ ಅಗ್ನಿ. ದ್ವಿತೀಯ ತಿಥಿಯದ ಅಭಿಮಾನಿ ದೇವತೆ ಬ್ರಹ್ಮದೇವರು. ತೃತೀಯ ಅಭಿಮಾನಿ ದೇವತೆ ಗೌರಿ. ಚತುರ್ಥಿ ತಿಥಿಯ ಅಭಿಮಾನಿ ದೇವತೆ ಗಣಪತಿ. ಪಂಚಮಿ ತಿಥಿಯ ಅಭಿಮಾನಿ ದೇವತೆ ಸರ್ಪದೇವತೆ. ಷಷ್ಠಿ ತಿಥಿಯ ಅಭಿಮಾನಿ ದೇವತೆ ಸ್ಕಂದ ಅಥವಾ ಷಣ್ಮುಖ. ಸಪ್ತಮಿ ತಿಥಿ ಅಭಿಮಾನಿ ದೇವತೆ ಸೂರ್ಯ. ಅಷ್ಟಮಿ ತಿಥಿ ಅಭಿಮಾನಿ ದೇವತೆ ಸದ್ಯೋಜಾತ ರುದ್ರದೇವರು. ನವಮಿ ತಿಥಿಯ ಅಭಿಮಾನಿ ದೇವತೆ ದುರ್ಗಾದೇವಿ. ದಶಮಿ ತಿಥಿಯ ಅಭಿಮಾನಿ ದೇವತೆ ಶೇಷದೇವರು. ಏಕಾದಶಿ ತಿಥಿಯ ಅಭಿಮಾನಿ ದೇವತೆ ಧರ್ಮನಾಮಕ ಶ್ರೀಹರಿ. ದ್ವಾದಶಿ ತಿಥಿಯ ಅಭಿಮಾನಿ ದೇವತೆ ಶ್ರೀಹರಿ. ತ್ರಯೋದಶಿ ತಿಥಿಯ ಅಭಿಮಾನಿ ದೇವತೆ ಕಾಮ. ಚತುರ್ದಶಿ ತಿಥಿಯ ಅಭಿಮಾನಿ ದೇವತೆ ಕಲಿ. ಪೌರ್ಣಿಮೆ ಅಭಿಮಾನಿ ದೇವತೆ ಚಂದ್ರ. ಅಮಾವಾಸ್ಯೆ ಅಭಿಮಾನಿ ದೇವತೆ ಪಿತೃಗಳು. ಮೇಲ್ನೋಟಕ್ಕೆ ಬೇರೆ ಬೇರೆ ತಿಥಿಗಳಿಗೆ ಬೇರೆ ಬೇರೆ ದೇವತೆಗಳು ಅಭಿಮಾನಿಗಳೆನಿಸಿದರೂ ಆಯಾ ದೇವತೆಗಳಲ್ಲಿ ತನ್ನಾಮಕ ತನ್ಯಾಮಕ ತತ್ಪ್ರೇರಕನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನೇ ಇರುವುದರಿಂದ ಎಲ್ಲ ತಿಥಿಗಳ ನಿಯಾಮಕನು ಪರಮಾತ್ಮನೇ ಆಗಿದ್ದಾನೆ. ಪ್ರತಿಪದಾ ತಿಥಿಗೆ ಅಗ್ನಿ ಅಭಿಮಾನಿ ದೇವತೆ ಎಂದರೆ ಅಗ್ರಣಿತ್ವಾತ್ ಸರ್ವೋತ್ತಮನಾದುದರಿಂದ, ಅಗ್ರಗಮ್ಯತ್ವಾತ್ ಎಲ್ಲರಿಗಿಂತಲೂ ಮೊಟ್ಟ ಮೊದಲು ಇರುವುದರಿಂದ, ಮತ್ತು ನೇತೃತ್ವಾತ್ ಅಚೇತನ ಶರೀರದಲ್ಲಿ ತಾನು ಬಂದು ಅದಕ್ಕೆ ಚಲನ ವಲನ ನೀಡುವುದರಿಂದ ಪರಮಾತ್ಮನಿಗೆ ಅಗ್ನಿ ಅಂತ ಹೆಸರು. ಈ ಅಗ್ನಿನಾಮಕ ಪರಮಾತ್ಮನೇ ಪ್ರತಿಪದಾ ತಿಥಿಗೆ ಸ್ವಾಮಿಯಾಗಿದ್ದಾನೆ. ದ್ವಿತೀಯ ತಿಥಿಗೆ ಬ್ರಹ್ಮದೇವರು ಅಭಿಮಾನಿಯಾಗಿದ್ದಾರೆ. ಬ್ರಹ್ಮನು ಅಭಿಮಾನಿಯಾಗಿದ್ದರೂ ಬೃದ್ಧೌ ಎಂಬ ಧಾತುವಿನ ಪ್ರಕಾರ ಅನಂತ ಗುಣ ಪರಿಪೂರ್ಣನಾದ್ದರಿಂದ ಶ್ರೀಹರಿಯು ಬ್ರಹ್ಮಶಬ್ದ ವಾಚ್ಯನಾಗಿ ಬ್ರಹ್ಮನಲ್ಲಿದ್ದು ಅವನ ನಿಯಾಮಕ ಪ್ರೇರಕನಾಗಿ ದ್ವಿತೀಯ ತಿಥಿಗೆ ಪರಮಾತ್ಮನೇ ನಿಯಾಮಕನಾಗಿದ್ದಾನೆ. ತೃತೀಯ ತಿಥಿಗೆ ಗೌರಿಯು ಅಭಿಮಾನಿ ದೇವತೆಯಾಗಿದ್ದರೂ ಅತ್ಯಂತ ಗೌರವರ್ಣದವಳಾದ ಮಹಾಲಕ್ಷ್ಮೀ ದೇವಿಯನ್ನು ಸೃಷ್ಟ್ಯಾದಿ ಅಷ್ಟಕ್ರಿಯೆಗಳಲ್ಲಿ ಪ್ರೇರಿಸುವುದರಿಂದ ಪರಮಾತ್ಮನಿಗೆ ಗೌರಿ ಅಂತ ಹೆಸರು. ಗೌರಿ ಎಂಬ ಹೆಸರಿನಿಂದ ಪರಮಾತ್ಮನೇ ಭಗವಂತನೇ ತೃತೀಯ ತಿಥಿಗೆ ನಿಯಾಮಕನಾಗಿದ್ದಾನೆ. ಚತುರ್ಥಿ ತಿಥಿಗೆ ಗಣಪತಿ ಅಭಿಮಾನಿಯಾಗಿದ್ದರೂ ಕೂಡ ಶಿವಪುತ್ರ ಗಣಪತಿಯ ಪ್ರಮದಾದಿ ಕೆಲವು ಗಣಗಳಿಗೆ ಸ್ವಾಮಿಯಾಗಿದ್ದರೂ ಬ್ರಹ್ಮಾದಿ ಸಕಲ ಜೀವಗಣಗಳಿಗೂ ಮಹಾಲಕ್ಷ್ಮಿಗೂ ನಿಯಾಮಕನಾದುದರಿಂದ ಪರಮಾತ್ಮನೇ ಪತಿಯು, ಏಕೆಂದರೆ ಸ್ವಾಮಿಯಾದ್ದರಿಂದ
ಗಣಪತಿ ಶಬ್ದ ವಾಚ್ಯನಾದವನು ಪರಮಾತ್ಮನೇ ಶ್ರೀಹರಿಯೇ ಆಗಿದ್ದಾನೆ. ಆದ್ದರಿಂದಾಗಿ ಚತುರ್ಥಿತಿಯ ನಿಯಾಮಕ ಪರಮಾತ್ಮನೇ ಶ್ರೀಹರಿಯೇ ಆಗಿದ್ದಾನೆ. ಪಂಚಮಿ ತಿಥಿಗೆ ಸರ್ವದೇವತೆಗಳು ಅಭಿಮಾನಿಗಳಾಗಿದ್ದರೂ ತೃಪ್ಯತೆ ಗಮನಂ ಕರೋತಿ ಅಥವಾ ಸರ್ಪತಿ ಇತಃ ತತಃ ಗಮನಃ ಕರೋತಿ ಎಂಬ ವ್ಯುತ್ಪತ್ತಿಯ ಪ್ರಕಾರ ಸರ್ವತ್ರ ವ್ಯಾಪ್ತನಾಗಿ ಎಲ್ಲರಲ್ಲಿಯೂ ಬಿಂಬರೂಪದಿಂದ ವ್ಯಾಪ್ತನಾಗಿ ಅವರ ಗತಿಗೆ ಪ್ರೇರಕನಾದ್ದರಿಂದಾಗಿ ಪರಮಾತ್ಮನಿಗೆ ಸರ್ಪ ಅಂತ ಹೆಸರು. ಸಂಪೂರ್ಣ ಸರ್ಪಜಾತಿಗೆ ಭಾರತೀ ಮುಖ್ಯ ಪ್ರಾಣಾಂತರ್ಗತನಾಗಿ ತನ್ನಾಮಕ ತನ್ಯಾಮಕ ತತ್ಪ್ರೇರಕನಾಗಿ ತತ್ಪ್ರೇರಕ ರೂಪದಿಂದ ವ್ಯಾಪ್ತನಾದ ಶ್ರೀಹರಿಯೇ ಸರ್ಪನಾಮಕನಾಗಿ ಪಂಚಮಿ ತಿಥಿಗೆ ನಿಯಾಮಕನಾಗಿದ್ದಾನೆ. ಷಷ್ಠಿ ತಿಥಿಗೆ ಶಿವ ಪಾರ್ವತಿ ಪುತ್ರ ಸ್ಕಂದ ಅಭಿಮಾನಿ ದೇವತೆಯಾಗಿದ್ದರೂ ಸ್ಕಂದ ಧಾತುವಿಗೆ ಜಾರುವಿಕೆ, ಹರಿಯುವಿಕೆ, ಒಣಗುವಿಕೆ, ಹಾರಿ ಹೋಗುವಿಕೆ ಎಂಬ ಇರುವುದರಿಂದ ಪರಮಾತ್ಮನೇ ಸರ್ವತ್ರ ಗಮನಶೀಲನಾದುದರಿಂದ ಹಾಗೂ ಸರ್ವಜ್ಞನಾದ್ದರಿಂದ ಗತಿಗೆ ಜ್ಞಾನವೆಂಬ ಅರ್ಥವೂ ಇದೆ. ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನೇ ಸ್ಕಂದ ಶಬ್ದ ವಾಚ್ಯನಾಗಿದ್ದಾನೆ. ಸ್ಕಂದಾಂತರ್ಗತ, ಮುಖ್ಯ ಪ್ರಾಣಾಂತರ್ಗತ, ಸ್ಕಂದ ನಾಮಕ, ಸ್ಕಂದ ನಿಯಾಮಕ, ಸ್ಕಂದ ಪ್ರೇರಕನಾದುದರಿಂದ ಸ್ಕಂದ ಎಂಬ ಹೆಸರಿನಿಂದ ಪರಮಾತ್ಮನು ಷಷ್ಠಿ ತಿಥಿಗೆ ನಿಯಾಮಕನಾಗಿದ್ದಾನೆ. ಸಪ್ತಮಿ ತಿಥಿಗೆ ಸೂರ್ಯನು ಅಭಿಮಾನಿ ದೇವತೆ. ಈ ಸೂರ್ಯ ಅಭಿಮಾನಿ ದೇವತೆಯಾಗಿದ್ದರೂ ಸಹ ಸೂರ್ಯಭಿಹಿ ಗಮ್ಯತ್ವಾತ್ ಸೂರ್ಯಂ ಎಂಬ ವ್ಯುತ್ಪತ್ತಿಯ ಪ್ರಕಾರ ಜ್ಞಾನಿಗಳು ಯಾರನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೋ, ಯಾರನ್ನು ಕುರಿತು ಗಮನ ಎಂದರೆ ಯಾತ್ರೆಗಳನ್ನು ಮಾಡುತ್ತಾರೋ ಅಂತಹ ಪರಮಾತ್ಮನೇ ಶ್ರೀಹರಿಯೇ ಸೂರ್ಯ ಶಬ್ದ ವಾಚ್ಯನಾಗಿದ್ದಾನೆ. ಇಂತಹ ಸೂರ್ಯ ಶಬ್ದ ವಾಚ್ಯನಾದ ಪರಮಾತ್ಮನು ಶ್ರೀಹರಿಯು ಸೂರ್ಯಮಂಡಲದ ಅಧಿಪತಿಯಾದ ಇಂತಹ ಸೂರ್ಯ ಶಬ್ದ ವಾಚ್ಯನಾಗಿರುವಂತಹ ಪರಮಾತ್ಮನೇ ಸೂರ್ಯಮಂಡಲದ ಅಧಿಪತಿಯಾದ ಸೂರ್ಯನಲ್ಲಿ ತನ್ನಾಮಕ, ತನ್ನಿಯಾಮಕ, ತತ್ಪ್ರೇರಕನಾಗಿರುವುದರಿಂದ ಸಪ್ತಮಿ ನಿಯಾಮಕನು ಅವನೇ ಆಗಿದ್ದಾನೆ. ಇನ್ನು ಅಷ್ಟಮಿ ತಿಥಿ. ಅಷ್ಟಮಿ ತಿಥಿಗೆ ಸದ್ಯೋಜಾತ ರುದ್ರದೇವರು ಅಭಿಮಾನಿ ದೇವತೆ. ಸದ್ಯೋಜಾತ ರುದ್ರದೇವರ ಅಭಿಮಾನಿ ದೇವತೆಗಳಾಗಿದ್ದರೂ ಕೂಡ ಭಗವಂತನಿಗೆ ಹುಟ್ಟು ಇಲ್ಲ, ಅದರಂತೆ ಬೆಳವಣಿಗೆಯೂ ಇಲ್ಲ, ಅದರಂತೆ ವೃದ್ಧಾಪ್ಯವೂ ಇಲ್ಲ. ಪರಮಾತ್ಮನಿಗೆ ಅವತಾರದ ಸಂದರ್ಭದಲ್ಲಿ ನಿತ್ಯವೂ ಹೊಸ ರೂಪದಿಂದ ಅಭಿವ್ಯಕ್ತನಾಗ್ತಾ ಇರ್ತಾನೆ. 1 ವರ್ಷ 2 ದಿನದ ಶ್ರೀರಾಮಚಂದ್ರ ರೂಪವೇ ಬೇರೆ, ಅಥವಾ 3ನೇ ದಿನದ ಶ್ರೀರಾಮನ ರೂಪವೇ ಬೇರೆ, 1 ವರ್ಷ 3ನೇ ದಿನದ ಶ್ರೀರಾಮನ ರೂಪವೇ ಬೇರೆ. ಬೆಳವಣಿಗೆಯ ದೃಷ್ಟಿಯಿಂದ ಅಂದರೆ ಪ್ರತಿ ದಿವಸ ಸದ್ಯ ಅಭಿವ್ಯಕ್ತನಾಗುವುದರಿಂದ ಹಾಗೂ ಜಾತ ಶಬ್ದಕ್ಕೆ ಅಭಿವ್ಯಕ್ತ ಎಂಬ ಅರ್ಥವೂ ಇರುವುದರಿಂದ ಸದ್ಯೋಜಾತ ಅಂದರೆ ಪ್ರತಿದಿನ ಹೊಸ ರೂಪ ತೆಗೆದುಕೊಳ್ಳುವ ಎಂಬ ಅರ್ಥವಾಗ್ತದೆ. ಜನರಿಗೆ ಮಾತ್ರ ರಾಮನು ಬೆಳೆದನು, ದೊಡ್ಡವನಾದನು ಎಂದು ಅನಿಸ್ತದೆ. ಆದರೆ ಪರಮಾತ್ಮನಿಗೆ ವೃದ್ಧಿ ಹಾಸ ಇಲ್ಲುವುದರಿಂದ ಅದು ಅವನು ಹೊಸ ರೂಪವಾಗಿರುತ್ತದೆ. ಆದ್ದರಿಂದಲೇ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಿತ್ಯ ಪ್ರವೃದ್ಧಸ್ಯ ಚ ಸತಸ್ಯ ವೃದ್ಧಿ
ಅಪೇಕ್ಷ ಲೋಕಸ್ಯ ಹಿ ಮಂದದೃಷ್ಟಿ ಎಂದು ವಿವರಿಸಿದ್ದಾರೆ. ಹೀಗಾಗಿ ಸದ್ಯೋಜಾತ ಎಂಬ ಹೆಸರಿನಿಂದ ಪರಮಾತ್ಮನು ಸದ್ಯೋಜಾತ ಎಂಬ ರುದ್ರದೇವರಲ್ಲಿ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ತನ್ಯಾಮಕ ತತ್ಪ್ರೇರಕನಾಗಿ ಸದ್ಯೋಜಾತ ರೂಪದಿಂದ ಅಷ್ಟಮಿ ತಿಥಿಯ ನಿಯಾಮಕನಾಗಿದ್ದಾನೆ. ನವಮಿ ತಿಥಿಗೆ ದುರ್ಗಾದೇವಿ ಅಭಿಮಾನಿ ದೇವತೆಯಾಗಿದ್ದಾಳೆ. ದುರ್ಗಾಣಿ ಅಸಮಂತಾತ್ ನಾಶಯತೆ ಎಂಬ ವ್ಯುತ್ಪತ್ತಿಯ ಪ್ರಕಾರ ತನ್ನ ಭಕ್ತರ ದುರ್ಗಗಳನ್ನು, ಅನಿಷ್ಟಗಳನ್ನು, ಸಂಕಟಗಳನ್ನು, ಕಷ್ಟಗಳನ್ನು ಪೂರ್ತಿಯಾಗಿ ದೂರ ಮಾಡುವುದರಿಂದ ಪರಮಾತ್ಮನಿಗೆ ದುರ್ಗಾ ಅಂತ ಹೆಸರು. ಹೀಗಾಗಿ ಮಹಾಲಕ್ಷ್ಮಿಯದೇ ಇನ್ನೊಂದು ರೂಪವಾದ ದುರ್ಗಾದೇವಿಯಲ್ಲಿ ತನ್ನಿಯಾಮಕ ತತ್ಪ್ರೇರಕ ರೂಪದಿಂದ ಇದ್ದು ನವಮಿ ತಿಥಿ ನಿಯಾಮಕನಾಗಿ ಸಕಲ ಸಜ್ಜನರ ರಕ್ಷಣೆ ಮಾಡುವುದರಿಂದ ದುರ್ಗಾ ಶಬ್ದವಾಚ್ಯನಾಗಿ ನವಮಿ ತಿಥಿಯ ನಿಯಾಮಕನಾಗಿದ್ದಾನೆ ಪರಮಾತ್ಮ. ದಶಮಿ ತಿಥಿಗೆ ಶೇಷದೇವರು ಅಭಿಮಾನಿ ದೇವತೆಗಳಾಗಿದ್ದಾರೆ. ಶೇಷತಿ ಸಂಕರ್ಷತಿ ಇತಿ ಶೇಷಃ ಸಂಕರ್ಷಣಃ ಎಂಬ ವ್ಯುತ್ಪತ್ತಿಯ ಪ್ರಕಾರ ಸಂಪೂರ್ಣ ಪೃಥ್ವಿಯನ್ನು, ಗ್ರಹಮಂಡಲಗಳನ್ನು ತನ್ನಲ್ಲಿರುವ ಸೆಳೆಯುವ ಸಾಮರ್ಥ್ಯದಿಂದ, ಅಂದರೆ ಗ್ರಾವಿಟೇಷನ್ ಸಾಮರ್ಥ್ಯದಿಂದ ಪೃಥ್ವಿ ಮೊದಲಾದ ಗ್ರಹಮಂಡಲಗಳನ್ನು ಆಯಾ ಗ್ರಹಮಂಡಲ ಕಾಂತವೃತ್ತದಲ್ಲಿ ಸ್ಥಿರವಾಗಿ ಇಡುವುದರಿಂದ ಶೇಷದೇವರಿಗೆ ಶೇಷ ಎಂದು ಹೆಸರು. ಸ್ವತಂತ್ರವಾಗಿ ಈ ಕೆಲಸವನ್ನು ಮಾಡಲು ಶೇಷದೇವರಿಗೆ ಸಾಮರ್ಥ್ಯ ಇಲ್ಲ. ಹೀಗಾಗಿ ಸಂಕರ್ಷಣ ರೂಪದಿಂದ ಪರಮಾತ್ಮನೇ ಈ ಕೆಲಸವನ್ನು ಮಾಡಿ ಶೇಷನಾಮಕನಾಗಿ, ಶೇಷ ನಿಯಾಮಕನಾಗಿ, ಶೇಷ ಪ್ರೇರಕನಾಗಿ, ಶೇಷ ಶಬ್ದ ವಾಚ್ಯನೂ ಆಗಿದ್ದಾನೆ. ಆದ್ದರಿಂದಾಗಿ ಶೇಷ ಶಬ್ದದಿಂದ ತಾನೇ ವಾಚ್ಯನಾಗಿ ದಶಮಿ ತಿಥಿಯ ನಿಯಾಮಕನು ಪರಮಾತ್ಮನೇ ಆಗಿದ್ದಾನೆ. ಏಕಾದಶಿ ತಿಥಿಗೆ ಯಮಧರ್ಮ ಅಭಿಮಾನಿ ಆಗಿದ್ದರೂ ಯಾವುದು ತನ್ನ ಸಾಮರ್ಥ್ಯದಿಂದ ಜಗತ್ತಿಗೆ ಸ್ಥಿತಿಯನ್ನು, ಸ್ಥಿರತೆಯನ್ನು ತಂದುಕೊಡುತ್ತದೆಯೋ ಆ ಕ್ರಿಯೆಗೆ ಧರ್ಮ ಅಂತ ಹೆಸರು. ಧಾರಣಾ ಧರ್ಮ ಇತ್ಯಾಹು. ಸಂಪೂರ್ಣ ದೇವರಾಶಿಗಳನ್ನು, ಸಂಪೂರ್ಣ ಜೀವರಾಶಿಗಳನ್ನು ತನ್ನ ಉದರದಲ್ಲಿಟ್ಟುಕೊಂಡು ಅನಂತರ ಸೃಷ್ಟಿಗೆ ಅವರನ್ನು ತಂದು ಪುರುಷ ಹಾಗೂ ಕಾಲರೂಪದಿಂದ ನಮ್ಮನ್ನು ಧಾರಣೆ ಮಾಡಿ ನಮಗೆ ಸ್ಥಿರತೆಯನ್ನು ತಂದು ಕೊಡುವವನು ಪರಮಾತ್ಮನು. ಆದ್ದರಿಂದ ಪರಮಾತ್ಮನಿಗೆ ಧರ್ಮ ಅಂತ ಹೆಸರು. ಅದಕ್ಕೋಸ್ಕರ ವಿಷ್ಣು ಸಹಸ್ರನಾಮದಲ್ಲಿ ಧರ್ಮೋ ಧರ್ಮವಿದುತ್ತಮಃ ಎಂದು ಪರಮಾತ್ಮನನ್ನು ಕರೆದಿದ್ದಾರೆ. ಆದುದರಿಂದ ಯಮಧರ್ಮನಲ್ಲಿ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತನಾಗಿದ್ದು ಧರ್ಮ ರೂಪದಿಂದ ಧರ್ಮನಾಮಕನಾಗಿ, ಧರ್ಮ ನಿಯಾಮಕನಾಗಿ, ಧರ್ಮ ಪ್ರೇರಕನಾಗಿ ಏಕಾದಶಿಯ ನಿಯಾಮಕನಾಗಿದ್ದಾನೆ ಪರಮಾತ್ಮ. ಇನ್ನು ದ್ವಾದಶಿ ತಿಥಿಗೆ ಸ್ಮರಣ ಮಾತ್ರದಿಂದ ಸಕಲರ ಪಾಪವನ್ನು ಹರಣ ಮಾಡಿ ಅಂದರೆ ನಾಶಪಡಿಸುವುದರಿಂದ ಹರಿಶಬ್ದವಾಚ್ಯನಾಗಿ ತಾನೇ ದ್ವಾದಶಿ ತಿಥಿಗೆ ನಿಯಾಮಕನಾಗಿದ್ದಾನೆ ಪರಮಾತ್ಮ. ತ್ರಯೋದಶಿ ತಿಥಿಗೆ ಪರಮಾತ್ಮನ ಪುತ್ರನಾದ ಕಾಮನು ಅಭಿಮಾನಿ ದೇವತೆ ಆಗಿದ್ದರು. ಸಕಲ ಜಿಜ್ಞಾಸುಭಿಃ ಕಾಮ್ಯತೆ ಇತಿ ಕಾಮಃ ಎಂಬ ವ್ಯುತ್ಪತ್ತಿಯ ಪ್ರಕಾರ ಎಲ್ಲ ಜಿಜ್ಞಾಸುಗಳು ಯಾರನ್ನು ಬಯಸುತ್ತಾರೆಯೋ ಅಂಥವನೇ ಕಾಮ. ಆದ್ದರಿಂದಾಗಿ ಪರಮ
ಮುಖ್ಯಾರ್ಥದಿಂದ ಭಗವಂತನೇ ಕಾಮಶಬ್ದನ ವಾಚ್ಯನಾಗಿದ್ದಾನೆ. ಆದ್ದರಿಂದ ಕಾಮನಲ್ಲಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿದ್ದು ಕಾಮಶಬ್ದ ವಾಚ್ಯನಾಗಿ ಕಾಮನಿಯಾಮಕನಾಗಿ ಕಾಮ ಪ್ರೇರಕನಾಗಿರುವುದರಿಂದ ಕಾಮ ಹೆಸರಿನಿಂದ ಪರಮಾತ್ಮನೇ ಅಷ್ಟಮಿ ತಿಥಿಯ ನಿಯಾಮಕನಾಗಿದ್ದಾನೆ. ನವಮಿ ತಿಥಿಗೆ ದುರ್ಗಾದೇವಿಯು ಅಭಿಮಾನಿ ದೇವತೆಯಾಗಿದ್ದಾಳೆ. ದುರ್ಗಾಣಿ ಆಸಮಂತಾತ್ ನಾಶಯತೆ ಎಂದ ವ್ಯುತ್ಪತ್ತಿಯ ಪ್ರಕಾರ ತನ್ನ ಭಕ್ತರ ದುರ್ಗಗಳನ್ನು, ಅನಿಷ್ಟಗಳನ್ನು, ಸಂಕಟಗಳನ್ನು ಪೂರ್ತಿಯಾಗಿ ದೂರ ಮಾಡುವುದರಿಂದ ಪರಮಾತ್ಮನಿಗೇ ದುರ್ಗಾ ಅಂತ ಹೆಸರು. ಹೀಗಾಗಿ ಮಹಾಲಕ್ಷ್ಮಿಯದೇ ಇನ್ನೊಂದು ರೂಪವಾದ ದುರ್ಗಾದೇವಿಯಲ್ಲಿ ತನ್ನಾಮಕ, ತನ್ನಿಯಾಮಕ, ತತ್ಪ್ರೇರಕ ರೂಪದಿಂದ ಇದ್ದು ಪರಮಾತ್ಮ ನವಮಿ ತಿಥಿ ನಿಯಾಮಕನಾಗಿ ಸಕಲ ಸಜ್ಜನ ರಕ್ಷಣೆ ಮಾಡುವುದರಿಂದ ದುರ್ಗಾ ಶಬ್ದ ವಾಚ್ಯನಾಗಿ ನವಮಿ ತಿಥಿಯ ನಿಯಾಮಕನಾಗಿದ್ದಾರೆ. ದಶಮಿ ತಿಥಿಗೆ ಶೇಷದೇವರು ಅಭಿಮಾನಿ ದೇವತೆಗಳಾಗಿದ್ದಾರೆ. ಶೇಷದೇವರು ಅಭಿಮಾನಿ ದೇವತೆಗಳಾಗಿದ್ದರು. ತಿಥಿ ಏಕಾದಶಿ ಹೇಳಿದ್ನೇನು? ದಶಮಿ ತಿಥಿಗೆ ಶೇಷದೇವರು ಅಭಿಮಾನಿ ದೇವತೆಗಳಾಗಿದ್ದಾರೆ. ಅವರು ಅಭಿಮಾನಿ ದೇವತೆಗಳಾಗಿದ್ದರು. ಶೇಷತಿ ಸಂಕರ್ಷತಿ ಇತಿ ಶೇಷಃ ಸಂಕರ್ಷಣಃ ಎಂಬ ವ್ಯುತ್ಪತ್ತಿಯ ಪ್ರಕಾರ ಸಂಪೂರ್ಣ ಪೃಥ್ವಿಯನ್ನು, ಗ್ರಹಮಂಡಲಗಳನ್ನು ತನ್ನಲ್ಲಿರುವ ಸೆಳೆಯುವ ಸಾಮರ್ಥ್ಯದಿಂದ, ಅಂದರೆ ಗ್ರಾವಿಟೇಷನ್ ಸಾಮರ್ಥ್ಯದಿಂದ ಪೃಥ್ವಿ ಮೊದಲಾದ ಗ್ರಹಮಂಡಲಗಳನ್ನು ಆಯಾ ಗ್ರಹಮಂಡಲಗಳ ಕ್ರಾಂತವೃತ್ತದಲ್ಲಿ ಸ್ಥಿರವಾಗಿ ಇಡುವುದರಿಂದ ಶೇಷದೇವರಿಗೆ ಶೇಷ ಎಂದು ಹೆಸರು. ಸ್ವತಂತ್ರವಾಗಿ ಈ ಕೆಲಸವನ್ನು ಮಾಡಲು ಶೇಷದೇವರಿಗೆ ಸಾಮರ್ಥ್ಯ ಇಲ್ಲ. ಹೀಗಾಗಿ ಸಂಕರ್ಷಣ ರೂಪದಿಂದ ಪರಮಾತ್ಮನೇ ಈ ಕೆಲಸವನ್ನು ಮಾಡಿ ಶೇಷನಾಮಕನಾಗಿ, ಶೇಷ ನಿಯಾಮಕನಾಗಿ, ಶೇಷ ಪ್ರೇರಕನಾಗಿ, ಶೇಷ ಶಬ್ದ ವಾಚ್ಯನಾಗಿದ್ದಾನೆ. ಆದ್ದರಿಂದಾಗಿಯೇ ಶೇಷ ಶಬ್ದದಿಂದ ತಾನೇ ವಾಚ್ಯನಾಗಿ ದಶಮಿ ತಿಥಿಯ ನಿಯಾಮಕನು ಪರಮಾತ್ಮನೇ ಆಗಿದ್ದಾನೆ. ಏಕಾದಶಿ ತಿಥಿಗೆ ಯಮಧರ್ಮ ಅಭಿಮಾನಿ. ಇವನು ಅಭಿಮಾನಿಯಾಗಿದ್ದರೂ ಯಾವುದು ತನ್ನ ಸಾಮರ್ಥ್ಯದಿಂದ ಜಗತ್ತಿಗೆ ಸ್ಥಿತಿಯನ್ನು, ಸ್ಥಿರತೆಯನ್ನು ತಂದುಕೊಡುತ್ತದೆಯೋ ಆ ಕ್ರಿಯೆಗೆ ಧರ್ಮ ಅಂತ ಹೆಸರು. ಧಾರಣಾತ್ ಧರ್ಮ ಇತ್ಯಾಹು. ಸಂಪೂರ್ಣ ಜೀವರಾಶಿಗಳನ್ನು ತನ್ನ ಉದರದಲ್ಲಿಟ್ಟುಕೊಂಡು ಅನಂತರ ಸೃಷ್ಟಿಗೆ ಅವರನ್ನು ತಂದು ಪುರುಷ ಹಾಗೂ ಕಾಲರೂಪದಿಂದ ಅವರನ್ನು ಧಾರಣ ಮಾಡಿ ಅವರಿಗೆ ಸ್ಥಿರತೆಯನ್ನು ತಂದು ಕೊಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಧರ್ಮ ಅಂತ ಹೆಸರು. ಅದಕ್ಕೋಸ್ಕರವೇ ವಿಷ್ಣು ಸಹಸ್ರನಾಮದಲ್ಲಿ ಧರ್ಮೋ ಧರ್ಮವಿದೋತ್ತಮಃ ಅಂಥೇಳಿ ಪರಮಾತ್ಮನನ್ನು ಕರೆದಿದ್ದಾರೆ. ಆದ್ದರಿಂದ ಯಮಧರ್ಮನಲ್ಲಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಧರ್ಮ ರೂಪದಿಂದ ಧರ್ಮನಾಮಕನಾಗಿ, ಧರ್ಮ ನಿಯಾಮಕನಾಗಿ, ಧರ್ಮ ಪ್ರೇರಕನಾಗಿ, ಏಕಾದಶಿ ತಿಥಿಯ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ. ಇನ್ನು ದ್ವಾದಶಿ ತಿಥಿಗೆ ಸ್ಮರಣ ಮಾತ್ರದಿಂದ ಸಕಲರ ಪಾಪವನ್ನು ಹರಣ ಮಾಡಿ ನಾಶಪಡಿಸುವುದರಿಂದ ಹರಿಶಬ್ದವಾಚ್ಯನಾಗಿ ತಾನೇ ದ್ವಾದಶಿ ತಿಥಿಗೆ ನಿಯಾಮಕನಾಗಿದ್ದಾನೆ ಪರಮಾತ್ಮ. ತ್ರಯೋದಶಿ ತಿಥಿಗೆ ಪರಮಾತ್ಮನ ಪುತ್ರನಾಗಿರುವಂತಹ ಕಾಮನು ಅಭಿಮಾನಿ ದೇವತೆ ಆಗಿದ್ದರು. ಸಕಲ ಜಿಜ್ಞಾಸುಭಿಃ ಕಾಮ್ಯತೆ ಇತಿ ಕಾಮಃ ಎಂಬ ವ್ಯುತ್ಪತ್ತಿಯ ಪ್ರಕಾರ ಎಲ್ಲ ಜಿಜ್ಞಾಸುಗಳು ಯಾರನ್ನು ಬಯಸುತ್ತಾರೆಯೋ ಅಂಥವನೇ ಕಾಮ. ಆದ್ದರಿಂದಾಗಿ ಪರಮ ಮುಖ್ಯ
ಮುಖ್ಯ ಅರ್ಥದಿಂದ ಭಗವಂತನೇ ಕಾಮಶಬ್ದ ವಾಚ್ಯನಾಗಿದ್ದಾನೆ. ಆದುದರಿಂದ ಕಾಮನಲ್ಲಿ ಭಾರತೀಯರವಣ ಮುಖ್ಯ ಪ್ರಾಣಾಂತರ್ಗತನಾಗಿ, ಕಾಮಶಬ್ದ ವಾಚ್ಯನಾಗಿ, ಕಾಮನಿಯಾಮಕನಾಗಿ, ಕಾಮ ಪ್ರೇರಕನಾಗಿ ಇರುವುದರಿಂದ ಕಾಮ ಹೆಸರಿನಿಂದ ಪರಮಾತ್ಮನೇ ಅಷ್ಟಮಿ ತಿಥಿಯ ನಿಯಾಮಕನಾಗಿದ್ದಾನೆ. ನಾನು ನವಮಿಯಿಂದ ಚತುರ್ದಶಿಯವರೆಗೆ 2 ಸಲ ಹೇಳಿದ್ದೇನೆ. ಚತುರ್ದಶಿ ತಿಥಿಗೆ ಕಲಿಯು ಅಭಿಮಾನಿಯಾಗಿದ್ದರೂ ಕಲಾ ಎಂದರೆ ಆನಂದೇ ಎಂಬ ಕ್ರಿಯಾಪದದ ಪ್ರಕಾರ, ಕಲಾ ಆನಂದೇ ಎಂಬ ಕ್ರಿಯಾಪದದ ಪ್ರಕಾರ ಪರಮಾತ್ಮನು ಸಕಲ ಸಜ್ಜನರಿಗೆ ಆನಂದ ಪ್ರೇರಕನಾದ್ದರಿಂದ ಭಗವಂತನಿಗೆ ಕಲಿ ಅಂತ ಹೆಸರು. ಕಲಧಾತುವಿಗೆ ಗತಿ, ಜ್ಞಾನವೆಂಬ ಅರ್ಥವೂ ಇರುವುದರಿಂದ ಸರ್ವಜ್ಞನಾದ ಭಗವಂತನಿಗೆ ಕಲಿ ಅಂತ ಹೆಸರು. ಕಲಧಾತುವಿಗೆ ಸಂಖ್ಯಾ ಎಂದು ಹೆಸರು, ಅಂದರೆ ಎಣಿಸುವಿಕೆ. ತನ್ನ ಅನಂತ ಗುಣ ಹಾಗೂ ಅನಂತ ಜೀವರಾಶಿಗಳನ್ನು ಎಣಿಸಲು ಸಮರ್ಥನಾದುದರಿಂದ ಪರಮಾತ್ಮನಿಗೆ ಕಲಿ ಅಂತ ಹೆಸರು. ಕಲಧಾತುವಿಗೆ ಪ್ರೇರಣಾ ಎಂಬ ಅರ್ಥ ಇರುವುದರಿಂದ ಸಕಲ ಪ್ರೇರಕನಾದ ಪರಮಾತ್ಮನಿಗೆ ಕಲಿ ಎಂದು ಹೆಸರು. ಕಲಿ ಶಬ್ದಕ್ಕೆ ಸಾಮ್ಯ ಧ್ವನಿ ಎಂಬ ಹೆಸರು ಇರುವುದರಿಂದ ತನ್ನ ಕೊಳಲಿನಿಂದ ಮನೋಹರವಾದ ಮಧುರ ಶಬ್ದವನ್ನು ಉತ್ಪಾದಿಸುವುದರಿಂದ ಪರಮಾತ್ಮನಿಗೆ ಕಲಿ ಅಂತ ಹೆಸರು. ಇಂತಹ ಕಲಿನಾಮಕನಾದ ಭಗವಂತನು ಚತುರ್ದಶಿ ತಿಥಿಗೆ ನಿಯಾಮಕನಾಗಿದ್ದಾನೆ. ಕಲಿಯು ಅಭಿಮಾನಿಯಾದ್ದರಿಂದಲೂ ಕಲಾ ಆನಂದೇ ಎಂಬ ಕ್ರಿಯಾಪದದ ಪ್ರಕಾರ ಭಗವಂತನು ಸಕಲ ಸಜ್ಜನರಿಗೆ ಆನಂದ ಪ್ರೇರಕನಾದ್ದರಿಂದ ಭಗವಂತನಿಗೆ ಕಲಿ ಅಂತ ಹೆಸರು. ಕಲಧಾತುವಿಗೆ ಗತಿ, ಜ್ಞಾನವೆಂಬ ಅರ್ಥವೂ ಇರುವುದರಿಂದ ಸರ್ವಜ್ಞನಾದ ಭಗವಂತನಿಗೆ ಕಲಿ ಅಂತ ಹೆಸರು. ಕಲಧಾತುವಿಗೆ ಸಂಖ್ಯಾ ಎಂದು ಹೆಸರು, ಅಂದರೆ ಎಣಿಸುವಿಕೆ. ತನ್ನ ಅನಂತ ಗುಣ ಹಾಗೂ ಅನಂತ ಜೀವರಾಶಿಗಳನ್ನು ಎಣಿಸಲು ಸಮರ್ಥನಾದುದರಿಂದ ಪರಮಾತ್ಮನಿಗೆ ಕಲಿ ಅಂತ ಕರೀತಾರೆ. ಆ ಹೆಸರು ಬಂದಿದೆ. ಕಲಧಾತುವಿಗೆ ಪ್ರೇರಣಾ ಎಂಬ ಅರ್ಥವೂ ಇರುವುದರಿಂದ ಸಕಲ ಪ್ರೇರಕನಾದುದರಿಂದ ಪರಮಾತ್ಮನಿಗೆ ಕಲಿ ಎಂದು ಹೆಸರು. ಕಲಿ ಶಬ್ದಕ್ಕೆ ಸೌಮ್ಯ ಧ್ವನಿ ಎಂಬ ಹೆಸರು ಇರುವುದರಿಂದ ತನ್ನ ಕೊಳಲಿನಿಂದ ಮನೋಹರವಾದ ಮಧುರ ಶಬ್ದವನ್ನು ಉತ್ಪಾದಿಸುವುದರಿಂದ ಪರಮಾತ್ಮನಿಗೆ ಕಲಿ ಅಂತ ಹೆಸರು. ಇಂತಹ ಕಲಿನಾಮಕನಾದ ಪರಮಾತ್ಮನು ಭಗವಂತನು ಚತುರ್ದಶಿ ತಿಥಿಗೆ ನಿಯಾಮಕನಾಗಿದ್ದಾನೆ. ಇನ್ನು ಹುಣ್ಣಿಮೆಯ ತಿಥಿಗೆ ಚಂದ್ರನು ಅಭಿಮಾನಿ ದೇವತೆ ಆಗಿದ್ದರೂ ಚಂದ್ ಧಾತುವಿಗೆ ಆಹ್ಲಾದ, ಆನಂದ, ತುಷ್ಟಿ ಎಂಬ ಅರ್ಥಗಳಿವೆ. ಮೋಕ್ಷದಲ್ಲಿ ಪರಮಾತ್ಮನು ಎಲ್ಲರಿಗೂ ಪರಮಾನಂದವನ್ನು ಕೊಡುವುದರಿಂದ ಭಗವಂತನಿಗೆ ಚಂದ್ರ ಎಂಬ ಹೆಸರು. ಚಂದ್ರನಲ್ಲಿ ಭಾರತೀಯರವಣ ಮುಖ್ಯ ಪ್ರಾಣಾಂತರ್ಗತನಾಗಿದ್ದು ಚಂದ್ರನಾಮಕ, ಚಂದ್ರ ನಿಯಾಮಕ, ಚಂದ್ರ ಪ್ರೇರಕನಾಗಿ ಪರಮಾತ್ಮ ಹುಣ್ಣಿಮೆಗೆ ನಿಯಾಮಕನಾಗಿದ್ದಾನೆ. ಇನ್ನು ಅಮಾವಾಸ್ಯೆ ತಿಥಿಗೆ ಪಿತೃದೇವತೆಗಳು ಅಭಿಮಾನಿ ದೇವತೆಗಳಾಗಿದ್ದರು ಪಾಲನ ಪೋಷಣ ಅಥವಾ ಪಾಲನ ಎಂಬ ಧಾತುಗಳ ಅರ್ಥದ ಪ್ರಕಾರ ಪಾಲನೆ ಮಾಡುವವನು ಪಿತ. ಪಿತೃದೇವತೆಗಳು ತಮ್ಮ ಅಧೀನ ಜಗವನ್ನು ಮಾತ್ರ ಪಾಲನೆ ಮಾಡುತ್ತಿದ್ದರೆ ಅನಂತ ಜೀವರಾಶಿಗಳನ್ನು ಪಾಲನೆ ಮಾಡುವಂತಹ ಪರಮಾತ್ಮನು ಆ ಶ್ರೀಹರಿಯೇ ಜಗತ್ಪಿತೃ ಆಗಿದ್ದಾನೆ. ಆದ್ದರಿಂದಾಗಿ ಪಿತೃದೇವತೆಗಳಲ್ಲಿ
ತನ್ನಾಮಕ, ತನ್ನಿಯಾಮಕ, ತತ್ಪ್ರೇರಕ, ಪಿತೃಶಬ್ದವಾಚ್ಯನಾಗಿ ಅಮಾವಾಸ್ಯೆಯ ನಿಯಾಮಕನು ಪರಮಾತ್ಮನೇ ಶ್ರೀಹರಿಯೇ ಆಗಿದ್ದಾನೆ. ಆದ್ದರಿಂದಲೇ ಶಾಸ್ತ್ರಗಳು ಅವನನ್ನು ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ಎಂದು ಹೇಳಿವೆ. ಈ ರೀತಿಯಾಗಿ ಸಕಲ ತೀರ್ಥಗಳ ನಿಯಾಮಕನು ಪರಮಾತ್ಮನೇ ಆಗಿದ್ದರಿಂದ, ಆ ಶ್ರೀಹರಿಯೇ ಆಗಿದ್ದರಿಂದ ಇವೆಲ್ಲ ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪುರಂದರದಾಸರು ನಕ್ಷತ್ರ ತಿಥಿಯೋಗ ಕರ್ಣ ನೀನೇ ಅಂತ ಹೇಳಿದ್ದಾರೆ. ನೋಡಿರಿ ಎಷ್ಟು ಅರ್ಥವನ್ನು ಇಟ್ಟುಕೊಂಡು ಆ ಪದ್ಯವನ್ನು ಬರೆದಿದ್ದಾರೆ. ಇದೆಲ್ಲ ಸರಿಯಾಗಿ ತಿಳಿದುಕೊಂಡು ಆ ಹಾಡನ್ನು ಹಾಡಿದಾಗ ಅಲ್ಲಿರುವಂತಹ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ. ಅದಕ್ಕೋಸ್ಕರನೇ ದಾಸರು ತಿಥಿಕರಣ ಯೋಗ ನೀನೇ ಅಂಥೇಳಿ, ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ, ತಿಥಿಕರಣ ಯೋಗ ನೀನೇ ಅಂಥೇಳಿ ಹೇಳಿದ್ದಾರೆ. ಇಷ್ಟು ಹೇಳ್ತೇನೆ. ಇನ್ನು ಮುಂದಿನದನ್ನು ನಾಳಿನ ದಿವಸ ನೋಡೋಣಂತೆ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.